ಅದು ಈ ಪೊಲೀಸರ ವಿರುದ್ಧ ಹೋರಾಟ ಏನಿದೆ ಅದು ತುಂಬಾ ಫೇಮಸ್ ಆಗಿದೆ. ಯಾಕೆಂದ್ರೆ ಅದರಲ್ಲಿ ಒಂದು ಥ್ರಿಲ್ ಇರುತ್ತೆ ಜನ. ಆದ್ರೆ ಅದಕ್ಕಿಂತ ಜಾಸ್ತಿ ಪೊಲೀಸರ ವಿರುದ್ಧವಾಗಿ ನಾವೇನು ಅವ್ರದ್ದು ಅಕ್ರಮದ ವಿರುದ್ಧ ನಾವೇನ್ ಮಾಡಿದೀವಿ ಅದಕ್ಕಿಂತ ಜಾಸ್ತಿ ನಾವು ಕೆಲಸ ಮಾಡಿರುವಂತದ್ದು ಈ ಸರ್ಕಾರಿ ಕಚೇರಿಗಳು ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ. ನಿಮ್ಗೆ ಸಣ್ಣ ಒಂದು ಉದಾಹರಣೆ ಕೊಡ್ತೀನಿ. ನಾವು ಅವಾಗ ಪಕ್ಷ ಆಗಿರ್ಲಿಲ್ಲ. ನಾವು ಪಕ್ಷ ಆದ್ಮೇಲೂ ಕೂಡ ನಾವು ಹಳೆ ಹೋರಾಟಗಳನ್ನೇ ಮುಂದುವರಿಸಿಕೊಂಡು ಮಾಡ್ತಾ ಇರುವಂತದ್ದು. ಅದಕ್ಕಿಂತ ಮುಂಚೆ ರವಿಕೃಷ್ಣ ರೆಡ್ಡಿ ಅವರು 2018ರಲ್ಲಿ ಜಯನಗರದಲ್ಲಿ ಚುನಾವಣೆಗೆ ನಿಂತಾಗ ಅಲ್ಲೇ ಒಂದು ಕಿದ್ವಾಯಿ ಹಾಸ್ಪಿಟಲ್ ಅಂತಿದೆ. ಕಿದ್ವಾಯಿ ಹಾಸ್ಪಿಟಲ್ ಅಲ್ಲಿ ಒಂದು ಸ್ಕೀಮ್ ಇರುತ್ತೆ, ವಾಜಪೇಯಿ ಸ್ಕೀಮ್ ಅನ್ನೋದೊಂದಿದೆ. ಅಂದ್ರೆ ಈ ಕ್ಯಾನ್ಸರ್ ರೋಗಿಗಳಿಗೆ, ಬಡವರಿಗೆ ಆ ಸ್ಕೀಮ್ ಇರುತ್ತೆ, BPL ಕಾರ್ಡ್ ಹೋಲ್ಡರ್ಸ್ಗೆ. ತುಂಬಾ ಜನ ಆ ಸ್ಕೀಮ್ ಅಲ್ಲಿ ಸೇರ್ಕೊಂಡಿದ್ದಾರೆ ಅಲ್ಲಿ. ಆದ್ರೆ ಏನಾಗ್ತಿತ್ತು, ಅಲ್ಲಿ ಈ ಔಷಧಿಗಳು ಕೊಡಬೇಕಾಗಿರೋ ಔಷಧಿಗಳು ಶಾರ್ಟೇಜ್ ಆಗಿ ಅವರು ಹೊರಗಡೆ ಬರ್ಕೊಡುವಂತ ವ್ಯವಸ್ಥೆ ನಡೀತಾ ಇತ್ತು. ಅದು ಶಾರ್ಟೇಜ್ ಆಗಿತ್ತು ಅಥವಾ ಕೃತಕ ಶಾರ್ಟೇಜ್ ಮಾಡ್ಕೊಂಡಿದ್ರು ಆ ಸಮಯದಲ್ಲ ನಡೀತಾ ಇತ್ತು. ನಮ್ಗೆ ಅದು ವಿಚಾರ ಗೊತ್ತಾಗಿ ಯಾರೋ ಒಬ್ರು ಕಂಪ್ಲೇಂಟ್ ಮಾಡಿದಾಗ ನಾವು ಅಲ್ಲಿ ಹೋಗಿ ನೋಡಿದಾಗ ಹೌದು ಇದೇ ತರ ನಡೀತಾ ಇದೆ ಅಂತ ಗೊತ್ತಾದ ತಕ್ಷಣನೇ ಇಡೀ ಆಡಳಿತ ಮಂಡಳಿ ಎಲ್ಲ ಡಾಕ್ಟರ್ನ ನಾವು ಕೂರಿಸಿ ಒಂದು ರೌಂಡ್ ಟೇಬಲ್ ಮಾಡ್ಬಿಟ್ಟು ಯಾರ್ಯಾರು ಹೊರಗಡೆ ಏನು ಔಷಧಿಗಳನ್ನ ತೆಗೆದುಕೊಂಡಿದ್ರು ಅವ್ರಿಗೆ 1,00,000, 25,000, 50,000 ಈ ತರ ರಿಫಂಡ್ ಮಾಡಿಸಿದ್ವಿ. ಸೊ ಆಸ್ಪತ್ರೆಗಳಲ್ಲೂ ಕೂಡ ನಾವು, ಇದು ಒಂದು ಉದಾಹರಣೆ ಅಷ್ಟೇ ಹೇಳ್ತಾ ಇರುವಂತದ್ದು. ಆಸ್ಪತ್ರೆಗಳಲ್ಲೂ ಮೆಗ್ಗಾನ್ ಆಸ್ಪತ್ರೆ ಶಿವಮೊಗ್ಗದ್ದು, ಆಮೇಲೆ ಇಲ್ಲಿ ಸರ್ಕಾರಿ ಬೆಂಗಳೂರಲ್ಲೇ ಹಲವಾರು ಜಯನಗರ ಜನರಲ್ ಆಸ್ಪತ್ರೆ, ಅದನ್ನ ಒಂದ್ಸಲ ನಾವು ಅಭಿಯಾನ ಮಾಡಿದ್ಮೇಲೆ ಪೂರ್ತಿ ಲಂಚ ಮುಕ್ತ ಆಗ್ಬಿಟ್ಟಿತ್ತು ಅದು ಆಸ್ಪತ್ರೆ. ಅದಾದ್ಮೇಲೆ ಒಂದು 6 ತಿಂಗಳಲ್ಲಿ ಮತ್ತೆ ಅಲ್ಲಿ ಲಂಚ ಶುರು ಆಯ್ತು. ಈಗ ನಿಮ್ ನಾಯಕ ರವಿಕೃಷ್ಣ ರೆಡ್ಡಿ ಅವರ ಅಥವಾ ಜನಸಾಮಾನ್ಯರ? ನಮ್ ನಾಯಕರು ರವಿಕೃಷ್ಣ ರೆಡ್ಡಿ ಅವರು. ರವಿಕೃಷ್ಣ ರೆಡ್ಡಿ ಅವರೇ ನಮ್ ನಾಯಕರು. ಯಾಕೆಂದ್ರೆ ಜನಸಾಮಾನ್ಯರಿಗೋಸ್ಕರ ನಾವು ಕೆಲಸ ಮಾಡಬೇಕು ಅಂತ ನಮ್ಮನ್ನೆಲ್ಲ ಹುರಿದುಂಬಿಸಿ ಎದ್ದೇಳಿಸಿದವರು. ಸೊ ನಮ್ ನಾಯಕರವರು. ಈಗ ಸಾಮಾನ್ಯವಾಗಿ ನಿಮ್ ನಾಯಕರ ಮೇಲೆ ಕೇಸು ಬೀಳ್ತಾನೆ ಇರುತ್ತೆ. ಸೊ ಯಾಕೆ ಇದು ಒಂದ್ ರೀತಿ ಯಾವ ರೀತಿ ಅಂದ್ರೆ, ಈಗ ನಿಮ್ ಮನೆಗೆ ನಾನು ನುಗ್ತೀನಿ ಅಂತ ತಿಳ್ಕೊಳ್ಳಿ. ಅವಾಗ ನೀವು ಸಾಮಾನ್ಯವಾಗಿ ಏನ್ ಮಾಡ್ತೀರಾ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡ್ಬಿಟ್ಟು ಕೇಸ್ ಹಾಕ್ಬಿಡ್ತಾರೆ, ನನ್ನ ಮೇಲೆ ಟ್ರೆಸ್ ಪಾಸಿಂಗ್ ಕೇಸ್ ಹಾಕ್ಬಿಡ್ತೀರಾ. ಇದು ನಡೀತಾ ಇರೋದು ಟ್ರೆಸ್ ಪಾಸಿಂಗ್ ಕೇಸ್ಗಳು. ಯಾವ ತರ ಟ್ರೆಸ್ ಪಾಸಿಂಗ್ ನಾವು ಮಾಡ್ತಾ ಇದೀವಿ, ಭ್ರಷ್ಟರ ಮನೆಯೊಳಗಡೆ ನಾವು ಟ್ರೆಸ್ ಪಾಸ್ ಮಾಡ್ತಾ ಇದೀವಿ. ಭ್ರಷ್ಟರ ಮನೆಯೊಳಗಡೆ ನಾವು ಟ್ರೆಸ್ ಪಾಸ್ ಮಾಡ್ತಾ ಇರುವಾಗ ಆ ಭ್ರಷ್ಟರು ನಮ್ಮ ಮೇಲೆ ಸುಳ್ಳು ಕೇಸ್ ದಾಖಲೆ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಕೂಡ ನಡೀತಾ ಇದೆ, ನಿಮ್ ಪಾಡೇನು? ಇದು ನಾವು ಯಾವುದೋ ಒಂದು ಕ್ರಾಂತಿ ಮಾಡೋದಕ್ಕೆ ಹೊರಟಾಗ ಈ ತರ ಘರ್ಷಣೆಗಳು, ಈ ತರ ವಿರೋಧಗಳು, ಮತ್ತೆ ಹಲವಾರು ಬಾರಿ ನೀವು ಹೇಳಿದಾಗೆ ಹಲ್ಲೆಗಳು ನಡೆಯೋದು, ನಾವು ಅದನ್ನ ಒಂದು ಕಲ್ಪನೆ ಮಾಡ್ಕೊಂಡಿದೀವಿ, ಈ ರೀತಿನೇ ಇರುತ್ತೆ. ಆ ಒಂದು ಕಲ್ಪನೆ ನಾವು ಅದನ್ನ ಎದುರಿಸಬೇಕು ಅಂತಾನೆ ನಾವು ಧೈರ್ಯದಿಂದನೇ ಮುಂದಕ್ಕೆ ಹೊರಟಿದ್ದೀವಿ. ಅದು ಯಾವ